ಪಟ್ಟಣದಲ್ಲಿ ಲಿಂಗಸೂಗೂರು ಸಿಂಧನೂರು NH-150 ಚಾಮರಾಜನಗರದಿಂದ ಬೀದರ್ವರೆಗೆ NH-150A ರಸ್ತೆ ಇದೆ. ಈ ರಸ್ತೆ ಮಸ್ಕಿ ಪಟ್ಟಣದ ಮಧ್ಯಭಾಗದಲ್ಲಿ ಹಾದು ಹೋಗ್ತಾ ಇತ್ತು. ಸೊ ಈ ಒಂದು ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇದು ಸರ್ಕಾರದ ನಿರ್ದೇಶನ ಏನೇನು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿತ್ತು ಎಲ್ಲ ಸೂಕ್ತ ಕ್ರಮವನ್ನ ಕೈಗೊಂಡು, ಜೊತೆಗೆ ಈ ಒಂದು ರಸ್ತೆ ಅಗಲೀಕರಣಕ್ಕೆ ಏನು ತಂದಿರುವಂತ ಸ್ಟೇ ನವೆಂಬರ್ 4ನೇ ತಾರೀಕು 2024ಕ್ಕೆ ಮುಕ್ತಾಯವಾಗಿತ್ತು. ಆ ಒಂದು ಸ್ಟೇ ನಲ್ಲಿ ಏನ್ ನಿರ್ದೇಶನ ನೀಡಿತ್ತು ಅಂತ ಹೇಳಿದ್ರೆ, ಪಟ್ಟಣ ಪುರಸಭೆಯ ಒಂದು ಮುಖ್ಯ ಅಧಿಕಾರಿಗಳಿಗೆ ಏನು ನವೆಂಬರ್ 4ನೇ ತಾರೀಕು ಸಂಬಂಧಪಟ್ಟಂತ 4ನೇ ತಾರೀಕು ಒಳಗೆ ಅವರಿಗೆ ಸೂಕ್ತವಾದಂತ ಒಂದು ತಿಳುವಳಿಕೆಯನ್ನ ಕೊಟ್ಟು, ನೋಟಿಸ್ ಅನ್ನ ಕೊಟ್ಟು, ಮುಂದಿನ ಒಂದು ಅಲ್ಲಿ ನೋಟಿಸ್ ಕೊಡೋವರೆಗೂ ಕೂಡ ಒಂದು ಸ್ಟೇಟಸ್ ಸ್ಟೇ ಇತ್ತು. ಅದು ನವೆಂಬರ್ 4ಕ್ಕೆ ಮುಕ್ತಾಯವಾಗಿ ಡಿಸೆಂಬರ್ 5ನೇ ತಾರೀಕು 2024 ಅದರಂತೆ ಏನ್ ಕೋರ್ಟ್ ನಿರ್ದೇಶನ ಇದೆ, ಆ ನಿರ್ದೇಶನಕ್ಕೆ ಸಂಬಂಧಪಟ್ಟಂತ ಏನ್ ಬಾಧಿತರಿಗೆ ಒಂದು ಸಂಬಂಧಪಟ್ಟಂತ ಮುಖ್ಯ ಅಧಿಕಾರಿಗಳು ಏನು ಪುರಸಭೆಯವರು ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಕೋರ್ಟ್ ನ ನಿರ್ದೇಶನದಂತೆ ನಾವಿವತ್ತು ಸಾರ್ವಜನಿಕರಿಗೆ, ಮಸ್ಕಿ ಪಟ್ಟಣದ ಸಾರ್ವಜನಿಕರಿಗೆ ತಿರುಗಾಡ್ಲಿಕ್ಕೆ, ಓಡಾಡ್ಲಿಕ್ಕೆ, ವಾಹನಗಳ ಸುಗಮ ಸಂಚಾರಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಇನ್ನು ರಸ್ತೆ ಅಗಲೀಕರಣ ತಡೆ ಇತ್ತು, ಅದೆಲ್ಲವನ್ನ ಇವತ್ತು ನಾವು ಸರಿಪಡಿಸಿ ಒಂದು ರಸ್ತೆ ಅಗಲೀಕರಣವನ್ನ ಆರಂಭಿಸ್ತಾ ಇದ್ದೇವೆ. ಹಾಗಾಗಿ ಇದೆಲ್ಲವೂ ಕೂಡ ಸಾರ್ವಜನಿಕರ ಒಳಿತಿಗಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಮಸ್ಕಿ ಪಟ್ಟಣದಲ್ಲಿರುವಂತ ಎಲ್ಲಾ ಸಾರ್ವಜನಿಕರು ಏನು ಒಂದು ರಸ್ತೆ ಬದಿಯಲ್ಲಿ ಇಟ್ಟಿರ್ತಕ್ಕಂತ ಪೆಟ್ಟಿ ಅಂಗಡಿಗಳನ್ನ, ಸಣ್ಣ ಸಣ್ಣ ಮಳಿಗೆಗಳನ್ನ ಕೂಡ್ಲೆ ನೀವು ತೆಗೆದುಕೊಂಡು ಈ ಒಂದು ರಸ್ತೆ ಅಗಲೀಕರಣಕ್ಕೆ ಎಲ್ಲರೂ ಸಹಕರಿಸಬೇಕಂತ ಹೇಳಿ ತಾಲೂಕು ಆಡಳಿತದ ವತಿಯಿಂದ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೆ. ಸರ್, ಎಷ್ಟು ಮೀಟರ್ ಕಟ್ ಮಾಡ್ಬೇಕಂತ ಆದೇಶ ಇತ್ತು ಮತ್ತೆ ಇಷ್ಟು ಇವಾಗ ಎಷ್ಟು? ಸದ್ಯಕ್ಕೆ NHI ಒಂದು ರೂಲ್ಸ್ ಪ್ರಕಾರ ಸೆಂಟರ್ ಪಾಯಿಂಟ್ ಇಂದ 22.50 ಇದೆ. ಆದ್ರೆ ಸೊ ನಾವು 22.50 ಮಾಡ್ತಾ ಇಲ್ಲ, 15.50 ಮಾಡ್ತಾ ಇದೀವಿ ಮೀಟರ್. 15.50 ಮೀಟರ್ ಸೆಂಟರ್ ಇಂದ ನಾವು ಮಾಡ್ತಾ ಇದೀವಿ. ಸೊ ನಾವ್ ಇನ್ನೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಕೊಡ್ಲಾರ್ದೆ ಅವ್ರಿಗೆ 7.5 ಮೀಟರ್ ನಾವಿನ್ನೂ ಅಗಲೀಕರಣಕ್ಕೆ ಕೈ ಹಾಕಿಲ್ಲ. ಹಾಗಾಗಿ ಇರುವಂತ ಒಂದು ಸೆಂಟರ್ ಪಾಯಿಂಟ್ ಇಂದ, ಮಧ್ಯ ರಸ್ತೆಯ ಸೆಂಟರ್ ಪಾಯಿಂಟ್ ಇಂದ 15.5 ಮೀಟರ್ ಮಾತ್ರ ನಾವು ಅಗಲೀಕರಣವನ್ನ ಮಾಡಿ ಈ ಒಂದು ಕೆಲಸಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕಂತ ಹೇಳಿ ತಾಲೂಕು ಆಡಳಿತ ಮಸ್ಕಿ ಪಟ್ಟಣದ ಎಲ್ಲಾ ನಾಗರಿಕರಲ್ಲಿ, ಹಿರಿಯರಲ್ಲಿ ಸಂದರ್ಭದಲ್ಲಿ ಹೋಗ್ತಾ ಇದೆ. ಸರ್, ಯಾರ್ಯಾರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ? ಸೊ ಇದಕ್ಕೆ ಸಂಬಂಧಪಟ್ಟಂತ NHI AW ಅವರಿದ್ದಾರೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ AW ಅವರಿದ್ದಾರೆ ನಮ್ಮ ಜೊತೆ, ಮತ್ತು ಪುರಸಭೆಯ ಮುಖ್ಯ ಅಧಿಕಾರಿಗಳಿದ್ದಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವಹಿಸಲಿಕ್ಕೆ ನಮ್ಮ CPI ಮಸ್ಕಿ ಅವರು ಭಾರತೀಯ ತಮ್ಮವರು ಕೂಡ ಇದ್ದಾರೆ. ಸೊ ಎಲ್ಲ ಒಂದು ನೇತೃತ್ವದಲ್ಲಿ ನಾವು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ನಮ್ಮ ಬಸವೇಶ್ವರ ಸರ್, ಮಸ್ಕಿ ಗ್ರಾಮದವರು. ಇದು ನಮ್ಮ ಜಮೀನು ಸರ್. ಈ ರಸ್ತೆ ಹೊಂದಿಕೊಂಡ ಐತೆ ಸರ್. ಇರೋದು ಮೊದಲು ಸರ್ಕಾರದ ಆಸ್ತಿ, ಅವರು ದಾಖಲಾತಿ ಪ್ರಕಾರ 24 ಫೀಟ್ ಸರ್. ಈಗ ಒಮ್ಮೆದೊಮ್ಮೆಲೆ ನಮ್ಮದು 50 ಫುಟ್ ಐತೆ, 100 ಫುಟ್ ಐತೆ ಅಂತ ಬಂದು ಮಾಡಕತ್ತಾರೆ ಸರ್. ಅದು ಮೊನ್ನೆ ಸರ್ ಎಲ್ಲ ಮಸ್ಕಿ ನಾಗರಿಕರು ನಾನೆಲ್ಲರೂ ಕೂಡಿ 19/6/2023 ಇದಕ್ಕೆ ಅರ್ಜಿ ಕೊಟ್ಟು ಸರ್. ಅದ್ರ ವಿರುದ್ಧ ಸ್ಟೇ ಐತೆ ಸರ್. ಸ್ಟೇದಾಗ ಏನು ಸರ್ ಸ್ಟೇಟಸ್ ಹೋಯ್ತು ಸರ್. ಇಲ್ಲಿ ಒಟ್ಟು ಅದು ಏನಪ್ಪ ಅಂದರೆ ಕಂಟಿನ್ಯೂ ಸ್ಟೇಟಸ್ ಕಂಟಿನ್ಯೂ ಅಂತ ಇವರು ಪೊಲೀಸ್ ಅಧಿಕಾರಿಗಳು ಮತ್ತು ಯಾರು ಹಿರಿಯ ಅಧಿಕಾರಿಗಳು, ಗುತ್ತೇದಾರರು ಇವನ್ನೆಲ್ಲ ಆಗಿ ಒಂದು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಈ ಸ್ಥಳೀಯ ಚೀಫ್ ಆಫೀಸರ್ ಅದಿರಲ್ಲ ಸರ್, ಅವರು ಕೇವಲ ಸರ್ಕಾರದ ಸೇವಕರಲ್ಲ, ಗುತ್ತೇದಾರರ ಒಂದು ಅಧೀನದಾಗ ಒಂದು ಹಿರಿಯ ಇದು ರಾಜಕಾರಣಿ ಅಧೀನದಾಗ ಕೆಲಸ ಮಾಡಕತ್ತಾರೆ. ಮತ್ತು ನಾನು ಇದ್ರ ವಿರುದ್ಧ ಮತ್ತು ಹೈಕೋರ್ಟಿಗೆ ಕಂಟೆಂಪ್ಟ್ ಆಫ್ ಕೋರ್ಟು ಪೊಲೀಸರ ಮೇಲೆ, ತಹಸೀಲ್ದಾರ್ ಸಾಹೇಬ್ರ ಮೇಲೆ ಮತ್ತು ಚೀಫ್ ಆಫೀಸರ್ ಮೇಲೆ, ಇಡೀ ಸಿಬ್ಬಂದಿ ಏನು ಬಂದಿತ್ತು ಆ ವ್ಯಾನ್ ಎಲ್ಲ ವಿಡಿಯೋ ಮಾಡ್ಕೊಂಡು ನಾನು ಹೈಕೋರ್ಟಿಗೆ ಕಂಟೆಂಪ್ಟ್ ಹಾಕ್ಸೋದು, ನ್ಯಾಯಾಂಗದಿಂದ ಸರ್ ಇದು ಕೋರ್ಟ್ ಕಂಟೆಂಪ್ಟ್ ಹಾಕ್ಸೋದು. ನಾನು ಹೈಕೋರ್ಟಿಗೆ ಹಾಕ್ತದೆ ಸರ್ ಎಲ್ಲ ಓಟು ಅಲ್ಲಿ ವಿಡಿಯೋ ಮಾಡ್ಕೊಂಡು. ನಾನು ದಾಖಲಾತಿ ಇದೆ ಸರ್. ನಾನು ದಾಖಲಾತಿ ಇದ್ದರೂ ಕೂಡ ನಾನು ಸರ್ PIL ಡೈರೆಕ್ಷನ್ ಆಗಿದೆ ಸರ್. PIL ಇದ್ರೆ ಸರ್, PIL ಹಾಕ್ಯಾರ ಸರ್. PIL ಹಾಕ್ಯಾರ ಸರ್. ನಾನು 4 ಜನ ಕೂಡಿ ಅದಕ್ಕೂ ಸರ್ ಇವತ್ತಿಗೆ ಇಲ್ಲ. ಎಷ್ಟು ಮಾಡಬೇಕಾಗಿತ್ತು, ಎಷ್ಟು ಒತ್ತುವರಿ ಆಗಿದೆ? ಅದ್ರ ಒತ್ತುವರಿ ನೋಡಿ ಸರ್, ಇರೋದು 24 ಫೀಟ್ ಸರ್. 76 ಫೀಟ್ ಒತ್ತುವರಿ ಮಾಡಕತ್ತಾರೆ ಸರ್. ಇರೋದ ನಾವೇನಂತೀವಿ 24 ಫೀಟ್ ಐತಪ್ಪ, ಉಳಿದು ನೀವು ಪರಿಹಾರಧನ ಕೊಡ್ರಿ ಅಥವಾ
ಅದನ್ನ ಕೆಲಸ ಸ್ಟಾಪ್ ಮಾಡಿದ್ರೆ ಇವತ್ತಿಗೆ ಪ್ರೈಮ್ ಮಿನಿಸ್ಟರ್ ತನಕ ನಾವು ಇದು ಮಾಡಿದ್ರೆ ಏನು ಇದಾಗಿಲ್ಲ ಸರ್. ಈಗ ಕೋರ್ಟ್ ಆರ್ಡರ್ ಇದ್ರೂ ಕೆಲಸ ಮಾಡ್ತಾ ಇದ್ದಾರೆ ಸರ್. ಬೆಲೆ ಇಲ್ಲ. ಈಗ ಏನ್ ಹೇಳ್ಬೇಕು? ಈಗೇನ ಸರ್, ಈಗ ಇವರು ಎಲ್ಲ ಪೊಲೀಸ್ ಅಧಿಕಾರಿಗಳು, ತಹಸೀಲ್ದಾರ್ ಸಾಹೇಬರು, ಚೀಫ್ ಆಫೀಸರ್ ಕೂಡಿ ಇದನ್ನ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್. ಈಗ ನಮ್ಮದು 76 ಫೀಟ್ ಭೂಸೋದನೆ ಮಾಡ್ಕೋಬೇಕು ಸರ್. 76 ಫೀಟ್ ಭೂಸೋದನೆ ಅದೊಂದು 24 ಫೀಟ್ ಅದು ಕೂಡ ಸರ್. 3 ಫೀಟ್ ಭೂಸೋದನೆ ಮಾಡ್ಕೊಂಡು ಮಾತಾಡ್ತೀನಿ ಸರ್. ಅವರು ಭೂಸ್ವಾಧೀನ ಭೂ ಪರಿಹಾರ ಕೊಡಲಾದ್ರೆ ಇದು ಗುಂಡಾಗಿರಿ ದೌರ್ಜನ್ಯ ಮಾಡಕ್ಕೆ ಸರ್ ನಮ್ಮ ಬೆಳಿಗ್ಗೆ. ನಮಗೆ ಕೋರ್ಟ್ ಆದೇಶ ಇದ್ರೂ ಇಷ್ಟು ದೌರ್ಜನ್ಯ ಇದೆ ಅಂದ್ರೆ ಕೋರ್ಟ್ ಏನ್ ಬೆಲೆ ಸರ್? ಒಟ್ಟಾರೆಯಾಗಿ ಪರಿಹಾರ ನಿಮ್ಗೆ ಲಭಿಸಿಲ್ಲ ಸರ್. ನಮಗೆಲ್ಲ ಸರ್ 70 ವರ್ಷದ ದಾಖಲೆ ತಿಳಿದ ಸರ್. ಅವರು ಇರೋದೇ ಒರಿಜಿನಲ್ ಆಸ್ತಿ 24 ಫೀಟ್ ಸರ್. ಅವ್ರ ಟಿಕೆಟ್ ಪ್ರಕಾರ ಸರ್, ಅವ್ರು PWD ಟಿಕೆಟ್ ಪ್ರಕಾರ 24 ಸರ್. ಸೊ ಇವೆಲ್ಲ ಫಾಲ್ಸ್ ಮಾಡೋದು ಸರ್. 22 ಮೀಟರ್, 30 ಮೀಟರ್, 40 ಮೀಟರ್ ಅವು ಕಾನೂನುಬದ್ಧವಾಗಿ ಮಾಡಿದ್ರು ಸರ್. ತಮ್ಮ ಹೆಸರು ಸರ್? ಸರ್ ಬಸಯ್ಯ ಸ್ವಾಮಿ ಅಂತ ಸರ್, ಹೊಸಕಿ ಗ್ರಾಮ. ಥ್ಯಾಂಕ್ ಯು. ಮುಂದೆ ನೆಕ್ಸ್ಟ್ ನೋಡು ಸರ್. 1 ಮಂತ್ ಟೈಮ್ ಕೊಟ್ಟಿದ್ದೀವಿ. ಅವರು ಕೋಟಿ ಹಾಕ್ಬೋದು ಸರ್. ಅವನಿಗೆಲ್ಲ ಸರ್, ಅವರು ಕೋಟಿ ಅಲ್ಲಿವರೆಗೂ ಕೂಡ ಈಗ ಏನು ಹೇಳಿದ್ರು ಅಂತಂದ್ರೆ 1 ಮಂತ್ ಟೈಮ್ ಕೊಡ್ತಾರೆ. ಸೊ ಆಫ್ಟರ್ ಏನು ಸರ್ ಅವರು ನೋಟಿಸ್ ಜಾರಿ ಮಾಡಿ ಸರ್. ಅದಕ್ಕೆ ಮಳೆ ಕಲ್ಲ ಸರ್. ಅವ್ರನ್ನ ಹೈಕೋರ್ಟಿಗೆ ಹೋಗ್ಬೇಕು ಸರ್. ಅದು ಮನೆಗೆಲ್ಲ ಸರ್. ಅವ್ರು ಏನು ಉತ್ತರ ತರ್ಕೊಳ್ಳೋದಲ್ಲ ಸರ್. ಸರ್ ನೋಡಿ ಸರ್, ನೀವು ಕೇಳ್ರಿ ಅದ್ರ ಪ್ರತಿ ಇದಕ್ಕೇನು ಮಾಡಿದ್ದಾರೆ, ಇದಕ್ಕೇನು ಮಾಡಿದಾರಲ್ಲ ಇದು ತಗೊಳ್ರಿ, ತಗೊಂಡು ಸರ್ ಅವರು ಸರ್ ಹೈಕೋರ್ಟ್ ಸರ್. ಇದು ಸರ್ ಕೋರ್ಟ್ ಅಂತ ಆಗೈತೆ. ಸರ್ ಯಾರು ಸರ್ ರಿಮಾಂಡ್ ಸರ್ ಹೇಳಿ ನೀವು ಈಗ ಇದ್ರ ಪ್ರಕಾರ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದೆ. ಅದ್ರ ಪ್ರಕಾರ ನೀವು ಹೋಗಿ ತಗೊಂಡು ಹೋಗ್ಬಿಟ್ಟು ನೀವು ಸ್ಟೇಟ್ ಹೋಗ್ಬರಿ ಕೆಲಸ ಇಲ್ಲ ಸರ್. ಸ್ಟೇ ಆತ್ರಿ ಅಲ್ಲ ಸರ್. ಇಲ್ಲಿ ಆ ನೋಟಿಸ್ ತಗೊಳ್ರಿ, ನೋಟಿಸ್ ತಗೊಂಡೋಗಿ ಸ್ಟೇ ತೊಗೊಂಬರಿ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಉತ್ತರ ಮಾಡ್ತೀನಿ ಸರ್. ಎಷ್ಟು ಸರ್ ಇವ್ರ ಸಮಕ್ಷ ಬೇಕು. ನಾವು ಅಷ್ಟು ಹೊಡಿತಾ ಇಲ್ಲ, 15 ಮೀಟರ್ ಹೊಡಿತಾ ಇದೀವಿ. 15 ಮೀಟರ್ ಹೊಡಿತಾ ಇದೀವಿ ನಾವು. ಆಲ್ರೆಡಿ NH ಆಲ್ರೆಡಿ ಯಾವಾಗ 2014 ಆಗಿ ಹೋಗಿದ್ದು ಎಲ್ಲ ಮುಗಿದೋಗಿದೆ. ಅಲ್ಲಿ ಅವಾಗೇ ಡಿಸ್ಮೆಂಟಲ್ ಮಾಡ್ಬೇಕಾಗಿತ್ತು ಇದನ್ನೆಲ್ಲ. ಸ್ವಾಧೀನ ತೋರಿಸ್ರಿ, ಅಕ್ವಿಜಿಷನ್ ಆಗಿ ತೋರಿಸ್ರಿ, ಲ್ಯಾಂಡ್ ಅಕ್ವಿಜಿಷನ್ ಆಗಿ ತೋರಿಸ್ರಿ ಸರ್. ಇದು ಫೈನಲ್ ಆಗಿದ್ದೆ ನಮ್ದು. ಫೈನಲ್ ಅವಾರ್ಡ್ ಕಾಪಿ ಅದು ಗೆಜೆಟ್ ಆಗೋದಂದ್ರೆ ಪೂರ್ತಿ ಫೈನಲ್ ಆಗಿದ್ದೆ. ಏನಣ್ಣ ಮತ್ತೆ ಈಗ ರೀಸೆಂಟ್ ಆಗಿ ನೀನು ಮತ್ತೆ ಯಾಕಂದ್ರೆ ಯಾರು ನಿಂತವ್ರು ಬರ್ರಿ ಯಜಮಾನ ನಡಿ ಆ ಕಡೆ ಇಲ್ಲಿ ಯಾಕೆ